ನಿಮ್ಗೆ ಗೊತ್ತಿದೆಯೇ ಇಲ್ವೋ, ಪ್ಯಾರ್ ಸಿನಿಮಾದ ಹಾಡು ಮಿಲಿಯನ್ಸ್ ವ್ಯೂಸ್ ಪಡ್ಕೊಂಡಿದೆ. ಆ ಖುಷಿಲೇ ಸಿನಿಮಾ ತಂಡ ಕೂಡ ಇದೆ. ಸೊ ನೀವು ಅದಕ್ಕೊಂದು ಭಾಗ ಆಗಿರೋದು ಎಷ್ಟು ಖುಷಿ ಆಗುತ್ತೆ. ಯಾಕಂದರೆ ತುಂಬ ಜನ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ರಿ ಅಂತೆಲ್ಲ ಹೇಳ್ತಾ ಇದ್ರು ಮೊನ್ನೆ. ಏನು ಹೇಳ್ತೀರಾ? ನಾನು ಬಿಗ್ ಬಾಸಿಂದ ಆಚೆ ಬಂದು ಫಸ್ಟ್ ನೋಡಿದ್ದೆ ನನ್ನ ಸಿನಿಮಾ ಸಾಂಗ್. ಆವಾಗ ಅಂದ್ಕೊಂಡೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಹೇಗೆ ಅಂದ್ಕೊಂಡು. ಸಾಂಗ್ ಕೂಡ ಸಕ್ಕತ್ತಾಗಿದೆ. ಶ್ರೇಯಾ ಮ್ಯಾಮ್ ವಾಯ್ಸ್, ಸೋನು ನಿಗಮ್ ಸರ್ ವಾಯ್ಸ್ ಸಕ್ಕತ್ತಾಗಿ. ಅದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬರೋಕ್ಕೆ ಅವರಿಬ್ಬರು ವಾಯ್ಸ್ ಕೂಡ ಕಾರಣನೇ. ಆ ಒಂದು ಪಾರ್ಟ್, ಆ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಆ್ಯಂಡ್ ಎಸ್ಪೆಷಲಿ ಆ ಸಾಂಗ್ ಕೂಡ ಅಷ್ಟೇ. ಆಕ್ಸಿಜನ್ ಲೆವೆಲ್ ನನಗೆ ಕಡಿಮೆ ಆಗುತ್ತೆ ಲೇ ಲಡಾಖಲ್ಲಿ ಶೂಟ್ ಮಾಡ್ಬೇಕಾದ್ರೆ. ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ, ಇಮಿಡಿಯೇಟಾಗಿ ಶೂಟ್ ಮಾಡಬೇಕಾಗತ್ತೆ. ಇಡೀ ಟೀಮ್ ಕೂಡ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಆ ಸಿನಿಮಾ ಮಾಡಿದ್ದೀವಿ. ಸಾಂಗ್ ಕೂಡ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಇಷ್ಟು ರೀಚ್ ಚೆನ್ನಾಗೂ ಆಗಿದೆ. ಸೊ ಎಲ್ಲರೂ ಹೋಗಿ ನೋಡಿ ಆ ಸಾಂಗ್ನ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಈಗ ಹೊರಗಡೆ ಬಂದಾಗಿದೆ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ರಾಶಿಕಾ? ಸಿನಿಮಾಗಳು. ನಂಗೆ ಸಿನಿಮಾನೇ ಮೇನ್ ಗೋಲ್ ನಂದು. ಈಗ ಕರೆಂಟ್ಲಿ ಅದೇ ಪ್ಯಾರ ಇನ್ನೊಂದು ಸ್ವಲ್ಪ ಶೂಟಿಂಗ್ ಇದೆ. ಅದನ್ನ ಮುಗಿಸ್ಕೊಂಡಿದ್ದ ತಕ್ಷಣನೇ ಇವಾಗ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ನೆಕ್ಸ್ಟ್ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡಬೇಕು. ಏನು ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೆ? ಅಂದರೆ ಒಂದು ವಾಯ್ಸ್ ಅಂತ ಹೇಳಿದ್ರಿ, ಬಟ್ ಒಂದು ಪ್ಲೇಸು ಅಥವಾ ಒಂದು ಫುಡ್ಡು ಅಥವಾ ಏನೋ ಒಂದು ಅಂದರೆ ಥಿಂಗ್ಸ್ ಅಂತ ಬಂದರೆ ಏನನ್ನು ಮಿಸ್ ಮಾಡ್ಕೋತೀರಾ ರಾಶಿಕಾ ಅಂತ? ನನ್ನ ಫೇವ್ರೆಟ್ ಸ್ಪಾಟ್ ಇದೆ, ಒಂದು ನಿವಿಯಾ ಕಾರ್ನರ್, ಇನ್ನೊಂದು ಬಾಲ್ಕನಿ. ನನಗೆ ಯಾಕೋ ಯಾರ ಜೊತೆನೋ ಮಾತಾಡಬೇಕು ಅಂತ ಅನಿಸ್ಲಿಲ್ಲ ಅಂದರೆ ನಾನು ಬಾಲ್ಕನಿಗೆ ಹೋಗ್ಬಿಡ್ತಿದ್ದೆ. ಐ ಥಿಂಕ್ ಆ ಮನೇಲಿ ಜಾಸ್ತಿ ಬಾಲ್ಕನಿಯಲ್ಲಿ ಹೋಗಿ ಕೂತಿರೋದು ನಾನು ಒಬ್ಬಳೇ. ಹತ್ತಿದ್ದೀನಿ ಅದೇ ಪ್ಲೇಸಲ್ಲಿ ಕೂತ್ಕೊಂಡು. ಮಾಳು ಅಣ್ಣ ನನಗೆ ಕಸ ಅಂತ ಏನೋ ಕೊಡ್ತಾರೆ. ಅವಾಗ ಇನ್ನೇನೇ ಸಿಚುವೇಶನ್ಸ್ ನಾನು ಫೇಸ್ ಮಾಡ್ತಿದ್ರು, ನನಗೆ ಒಬ್ಬಳೇ ಇರೋಕ್ಕೆ ಇದ್ದಿದ್ದು ಅದು ಬಾಲ್ಕನಿ ಒಂದೇ. ಅಲ್ಲೋಗಿ ಸುಮ್ಮನೆ ಕೂತ್ಕೊಳ್ತಿದ್ದೆ. ಅದು ಬಿಟ್ಟರೆ ನಿವಿಯಾ ಕಾರ್ನರ್. ನೈಟ್ ಎಷ್ಟೊಂದು ಸಲ ಕೂತ್ಕೊಂಡು ಒಬ್ಬಳೇ ಮಾತಾಡಿರೋದು ಉಂಟು, ಇಲ್ಲ ಸೂರಜ್ ಜೊತೆ ಮಾತಾಡಿರೋದು ಉಂಟು. ನಾನು, ಸೂರಜ್, ಅಶ್ವಿನಿ ಮ್ಯಾಮ್, ನಮಗೊಂದು ಫ್ರೆಂಡ್ಸ್ ಯಾರಾದ್ರು ಎಲ್ಲ ಕೂತ್ಕೊಂಡು ತುಂಬ ಚಿಟ್ಚಾಟ್ ಮಾಡ್ತಾಯಿದ್ವಿ. ಆ ಎರಡು ಸ್ಪಾಟ್ಸ್ನ ತುಂಬ ಮಿಸ್ ಮಾಡ್ಕೋತೀನಿ ಬಿಗ್ ಬಾಸ್ ಮನೇಲಿ. ಸೂರಜ್ ಅವರು ನೀವು ಹೋದ್ಮೇಲೆ ಬಂದರು ಮತ್ತೆ ಬಿಗ್ ಬಾಸ್ ಮನೆಗೆ, ಎಷ್ಟು ಮಿಸ್ ಮಾಡ್ಕೋತೀರಾ? ಮತ್ತು ಅವರಿಗೆ ಒಂದು ಸೀರಿಯಲಲ್ಲಿ ಇವಾಗ ಆಫರ್ ಸಿಕ್ಕಿರೋದು, ಆ್ಯಕ್ಟ್ ಮಾಡ್ತಾ ಇರೋದು, ಒಬ್ಬ ಫ್ರೆಂಡಾಗಿ ನಿಮಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅದು? ನಾನು ಇರಬೇಕಿತ್ತು ಅವ್ನು ಬಂದಾಗ. ಅವನಿಗೂ ಗೊತ್ತಿರಲಿಲ್ಲ ಅವ್ನು ಒಳಗಡೆ ಹೋದಾಗ ರಾಶಿಕಾ ಎಲಿಮಿನೇಟ್ ಆಗಿದ್ದಾಳೆ ಅಂದ್ಕೊಂಡು. ಬಟ್ ಆ ಒಂದು ಮೂಮೆಂಟ್ನ ನಾನು ಮಿಸ್ ಮಾಡಿಕೊಂಡೆ. ಬಟ್ ಐ ಆಮ್ ಹ್ಯಾಪಿ ಅವ್ನು ಸೀರಿಯಲ್ ಮಾಡ್ತಿರೋದು. ಪವಿತ್ರ ಬಂಧನ ತುಂಬ ಖುಷಿ ಆಯಿತು. ಆ ಪ್ರೋಮೋ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾನೆ. ನನಗೆ ಸೂರಜ್ ಗೊತ್ತಿರೋದ್ರಿಂದ ಅವನ ಕಷ್ಟ, ಅವನ ಸ್ಟ್ರಗಲ್ಸ್ ಎಲ್ಲ ನನಗೆ ಗೊತ್ತು. ಚೆನ್ನಾಗಾಗಲಿ ಅವನಿಗೆ ಆಲ್ ದ ವೆರಿ ಬೆಸ್ಟ್ ಅವನಿಗೆ. ಇನ್ನು ಹೀಗೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ವಿಶ್ ಮಾಡ್ತೀನಿ. ಓಕೆ. ಸೊ ಹೊರಗಡೆ ಬರಬೇಕಾದ್ರೆ ನೀವು ಎಲಿಮಿನೇಟ್ ಆದಾಗ ಹೊರಗಡೆ ಬರಬೇಕಾದ್ರೆ ಆ ಒಂದು ಎಲ್ರಿಗೂ ಅಳ್ತಾ ಇರ್ತಾರೆ. ಸೊ ರಾಶಿಕಾ ಯಾವತ್ತೂ ಕಣ್ಣೀರು ಹಾಕಿಲ್ಲ. ಸೊ ಧೈರ್ಯವಾಗಿ ಹೆಂಗೆ ಬಂದ್ರಿ ಅಂತ? ಕಣ್ಣೀರು ಹಾಕಿದ್ದೀನಿ ಬಿಗ್ ಬಾಸ್ ಮನೇಲಿ ನಾನು. ಎಲಿಮಿನೇಟ್ ಆದಾಗ ಹೇಗಿತ್ತು ಅಂದರೆ, ನನಗೆ ಆ ಮೂಮೆಂಟ್ಗೆ ಹೇಗೆ ಅನ್ನಿಸ್ತು ಅಂದರೆ, ಅಷ್ಟು ದಿನ ಇದ್ದೀನಿ, 15 ವೀಕ್ಸ್, ಇಟ್ಸ್ ನಾಟ್ ಈಸಿ. ಅಷ್ಟು ವಾರಗಳ ಮನೇಲಿ ಇರೋದು, ಇಷ್ಟು ವಾರ ನಂಗೆ ಜನಗಳು ಪ್ರೀತಿ ಕೊಟ್ಟಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ಅದೇ ನಂಗೆ ತುಂಬ ಗ್ರೇಟ್ ಅನ್ನಿಸ್ಬಿಡ್ತು. ಐ ವಾಸ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನೀನು ಚೆನ್ನಾಗಿ ಆಡಿದ್ಯಾ, ಇನ್ನೊಂದು ವಾರ ಇಟ್ಸ್ ಓಕೆ, ಪರವಾಗಿಲ್ಲ, ಖುಷಿಯಿಂದ ಹೋಗು ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿ ಬಂದಿದ್ದು. ಒಂದೇ, ಖುಷಿಯಿಂದ ಹೋಗು ಮನೆಯಿಂದ ಅಂತ. ಸೊ ಹಾಗೇ ಬಂದೆ. ಒಂದು ಮಾತಿತ್ತು, ರಾಶಿಕಾಗಿಂತ ಸ್ವಲ್ಪ ಕಳಪೆ ಆಗಿರೋ ಕಂಟೆಸ್ಟೆಂಟ್ ಇದ್ದರೂ ಕೂಡ ಅವರು ಬಂದಿಲ್ಲ, ರಾಶಿಕಾ ಬಂದಿದ್ದಾರೆ ಅಂತ. ಸೊ ನಿಮಗೆ ಯಾರನ್ನು ಅನಿಸುತ್ತೆ? ಕಳಪೆ ಅಂತಲೂ ಹೇಳಲ್ಲ ನಾನು, ಬಟ್ ನನಗಿಂತ ಮುಂಚೆ ಬಂದಿದ್ದರೆ ರಕ್ಷಿತಾ ಇಲ್ಲ ಕಾವ್ಯ ಬರ್ಬೋದಿತ್ತು. ಓಕೆ. ಸೊ ಕೊನೆಯದಾಗಿ ಈಗ ಹೊರಗಡೆ ಬಂದಾಗಿದೆ, ಮುಂದಿನ ಪ್ಲ್ಯಾನ್ಸ್? ಯಾಕಂದರೆ ನಿಮ್ಮನ್ನು ಹೊರಗಡೆ ಬರಬೇಕಿದ್ರೆ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದರು ಫ್ಯಾಮಿಲಿ. ಆ ಸರ್ಪ್ರೈಸ್ ಹೆಂಗಿತ್ತು? ಸೊ ಮುಂದಿನ ಪ್ಲ್ಯಾನ್ಸ್ ಹೆಂಗೆ? ಸಿನಿಮಾ ಅಂತ ಹೇಳ್ತಾ ಇದ್ದೀರಾ, ಅದರ ಜೊತೆಗೆ ಇವಾಗ ಒಂದಿಷ್ಟು ಬ್ಯುಸಿ ಟೈಮ್ ಇರುತ್ತೆ ನಿಮಗೆ, ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ನನ್ನ ತಮ್ಮ ಇದ್ದಾನೆ ಇವಾಗ. ಅವನೇ ಎಲ್ಲ ಬ್ಯಾಲೆನ್ಸ್ ಮಾಡ್ತಿರೋದು, ಅವನೇ ನೋಡ್ಕೋತಿರೋದು. ಈ ಸರ್ಪ್ರೈಸ್ ಕೂಡ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿರ್ತಾರೆ. ಅಷ್ಟು ವಾರಗಳೊಳಲಿದ್ಲು. ಅವಳಿಗೊಂದು ಬೇಜಾರಿರುತ್ತೆ, ಲಾಸ್ಟ್ ಫಿನಾಲೆ ವೀಕಿಗೆ ಹೋಗೋಕ್ಕಾಗಲ್ಲ ಅಂತ. ಆ ಬೇಜಾರನ್ನ ಮರೆಸಬೇಕು ಅಂದ್ಕೊಂಡು ಅವ್ರು ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇದಾದಮೇಲೂ ಕೂಡ ನೆಕ್ಸ್ಟ್ ಅದೇ ಇಂಟರ್ವ್ಯೂಸ್ಗಳೆಲ್ಲ ಇರುತ್ತೆ. ನೀವು ಹೇಳ್ದಂಗೆ ಬ್ಯುಸಿಗೆ ಶೆಡ್ಯೂಲ್ ನಂದು ಇವಾಗ. ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಅದು ಬ್ಯಾಲೆನ್ಸ್ ಮಾಡೋಕ್ಕೆ ನಂಗೆ ಸ್ಟ್ರೆಂತಾಗಿ ನಿಂತಿರೋದು ನನ್ನ ತಮ್ಮನೇ. ಅಲ್ಲಿ ಬ್ಯಾಲೆನ್ಸ್ ಆದಷ್ಟು ಫ್ಯಾನ್ಸ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ, ಹೋಗಿ ಮೀಟ್ ಮಾಡಬೇಕು. ಈಗ ಸದ್ಯಕ್ಕೆ ಅದೇ ಪ್ಲ್ಯಾನ್ಸ್ ನಂದು.